ಯಾಕೆಂದರೆ ಎಲ್ಲರೂ ತುಂಬ ಜನ ಹೇಳ್ತಾರೆ ದೇವರಿಗೆ ಪೂಜೆ ಮಾಡಬೇಕಾದ್ರೆ ದೇವ್ರನ್ನ ಮಾತ್ರ ನಾವು ಏನೋ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ಬೇಕು ನಾವಲ್ಲ ಅಂತ. ಸೊ ಅದನ್ನು ನಾನು ನಂಬ್ತೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ಸೊ ಯಾರ್ಯಾರು ನಾನು ಬ್ಲಾಗ್ ನೋಡ್ತಿದ್ದೀರಾ ನಿಮ್ಮೆಲ್ರಿಗೂ ಹಬ್ಬದ ಶುಭಾಶಯಗಳು. ಹಬ್ಬ ಆದಮೇಲೆ ಈ ವ್ಲಾಗ್ ಬರುತ್ತೆ. ಸೊ ಈಗ 4:45, ನಮ್ಮ ಕರೆಕ್ಟಾಗಿ 3:50ಕ್ಕೆ ಎದ್ದೇಳಿಸಿದ್ರು. ನಾನು ಎದ್ದೇಳೋಷ್ಟ್ರಲ್ಲಿ 4:15 ಒದ್ದಾಡ್ಕೊಂಡೆಲ್ಲ ಸ್ನಾನ ಮಾಡಿ ಇವಾಗ ಕೆಳಗೆ ಹೋಗ್ತಾಯಿದ್ದೀನಿ ಪೂಜೆ ಮಾಡೋಕ್ಕೆ. ಎಲ್ಲ ಜೋಡಿಸ್ಕೊತಿದ್ವಿ 6:15 ಅಷ್ಟರಲ್ಲಿ ಪೂಜೆ ಮಾಡಿ ಮುಗಿಸ್ಬೇಕು ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಬ್ಬ ಮುಗಿದ್ಮೇಲೆ ಈ ವಿಡಿಯೋ ನೋಡ್ತಾ ಇರ್ತೀರಾ. ಸೊ ನಮ್ಮನೆ ಲಕ್ಷ್ಮಿನ ನಿಮ್ಮೆಲ್ರಿಗೂ ತೋರಿಸ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಇದು ನಮ್ಮ ಮನೇಲಿ ನಾವು 2ನೇ ವರ್ಷ ಈ ರೀತಿ ಲಕ್ಷ್ಮಿ ಕೂರಿಸಿ ಮಾಡ್ತಾ ಇರೋದು. ತುಂಬ ಸಿಂಪಲಾಗಿ ಮಾಡ್ತೀವಿ, ಯಾವುದೇ ರೀತಿಯಾದಂಥ ಅಡುಗೆ ಎಲ್ಲ ಏನೂ ಮಾಡಿರಲ್ಲ. ದೇವ್ರ ಮುಂದೆ ಈ ಥರ ಫ್ರೂಟ್ಸ್ನ ತೊಗೊಬಂದಿರ್ತೀವಿ. ಅದಾದಮೇಲೆ ಡ್ರೈ ಫ್ರೂಟ್ಸು ಮತ್ತು ಹೊಸ್ದಾಗಿ ಒಂದು ಸೀರೆನ ತೆಗೆದು ತಟ್ಟೆಯಲ್ಲಿ ಇಟ್ಟಿರ್ತೀವಿ ಮತ್ತು ಕಳಶಕ್ಕೆ ಒಂದು ಸೀರೆ ಉಡಿಸಿರ್ತೀವಿ. ಸೊ ನನಗೆ ನೋಡಿರಂಗೆ ನಮ್ಮ ಮನೆಯಲ್ಲೆಲ್ಲ ನಾನು ಚಿಕ್ಕವಳಿದ್ದಾಗ ಲಕ್ಷ್ಮಿ ಫೋಟೋದ ಮುಂದೆ ಫ್ರೂಟ್ಸ್ ಇಟ್ಟು ಅಥವಾ ಬಳೆ ಬ್ಲೌಸ್ ಪೀಸ್ ಇಟ್ಟು ಪೂಜೆ ಮಾಡ್ತಾಯಿದ್ದು. ನನಗೆ ತುಂಬ ಆಸೆ ಇತ್ತು ಈ ರೀತಿ ನಮ್ಮ ಮನೇಲೂ ಲಕ್ಷ್ಮಿ ಕೂರಿಸಿ ಮಾಡಬೇಕು ಅಂತ. ಅದು ಆಗ್ತಾನೇ ಇರಲಿಲ್ಲ. ಬಟ್ ಫ್ರಮ್ ಲಾಸ್ಟ್ ಇಯರಿಂದ ನಾವು ಈ ಒಂದು ಪೂಜೆನ ಮಾಡ್ಕೊಂಡು ಬರ್ತಾಯಿದ್ವಿ. ನನಗಂತೂ ತುಂಬ ಖುಷಿ ಕೊಡುತ್ತೆ. ಅಲಂಕಾರ ಮಾಡೋದಾಗಿರ್ಬೋದು, ಆ ದೇವ್ರನ್ನ ನೋಡೋದಾಗಿರ್ಬೋದು, ತುಂಬ ಖುಷಿ ಕೊಡುತ್ತೆ. ಸೊ ಹಾಗಾಗಿ ಲಾಸ್ಟ್ ಇಯರಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆ್ಯಂಡ್ ನಮಗೆ ಒಂದೊಂದೇ ಅಂದರೆ ಬೇರೆಯವ್ರು ಯಾರು ಮಾಡ್ತಾರೆ ಅವ್ರ ಹತ್ರ ತಿಳ್ಕೊಂಡು ಮಾಡ್ತಾ ಇರೋದು, ಅಷ್ಟು ಕಂಪ್ಲೀಟಾಗಿ ಏನೂ ಗೊತ್ತಿಲ್ಲ. ಸೊ ನಿಮ್ಗೆ ಯಾರಿಗಾರು ಏನಾದ್ರು ಗೊತ್ತಿದೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ದಟ್ ನಮ್ಗೆ ಅದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇಯರ್ ಮಾಡಬೇಕಾದ್ರೆ. ಆ್ಯಂಡ್ ಅದಾದಮೇಲೆ ಆಮೇಲೆ ನಾವು ಮುಖವಾಡ ಎಲ್ಲ ಏನೂ ಹಾಕಲ್ಲ ದೇವರಿಗೆ, ಕಳಶ ಇಟ್ಟು ಪೂಜೆ ಮಾಡೋದು. ನೆಕ್ಸ್ಟ್ ಡೇಗೆ ಅದನ್ನು ಕಳಶನ ಜರುಗಿಸಿರ್ತೀವಿ. ಸೊ ಆ ರೀತಿ ನನಗೆ ಈ ರೀತಿ ಹಬ್ಬ ಎಲ್ಲ ಮಾಡಬೇಕು, ಸೀರೆ ಎಲ್ಲ ಉಟ್ಕೊಂಡು ಮಾಡೋದು ಅಂದರೆ ತುಂಬ ಖುಷಿ ಕೊಡುತ್ತೆ. ಏನೋ ಒಂಥರ ಅದು ಒಂದು ಆ ಎನರ್ಜಿ ನನಗೆ ತುಂಬ ಇಷ್ಟ ಆಗುತ್ತೆ. ಈ ರೀತಿ ನಮ್ಮ ಹಬ್ಬಗಳನ್ನ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಬರೋದು. ಸೊ ಹಾಗಾಗಿ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾರು ಏನಾದ್ರು ಹೇಳಬೇಕು ಅಂತಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ದಟ್ ಅದನ್ನು ನಾವು ನೆಕ್ಸ್ಟ್ ಇಯರ್ ಅಡಾಪ್ಟ್ ಮಾಡ್ಕೊಂಡು ಇನ್ನೂ ಹಬ್ಬನ ತುಂಬ ಚೆನ್ನಾಗಿ ಮಾಡ್ಬೋದು. ಸೊ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಮನೇಲಿ ನಾವು ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ, ಹಬ್ಬದ ದಿನ ನಾನೇನು ಮಾಡಿದೆ ಅನ್ನೋದೇ ಈ ಒಂದು ವ್ಲಾಗ್ ಆಗಿರುತ್ತೆ. ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಸೊ ನಮ್ಮ ಫುಲ್ ಬ್ಯುಸಿ ಇದ್ದಾರೆ. ನಾನೇ ಹೆಂಗೋ ಒಂದು ಉಟ್ಕೊಂಡಿದ್ದೀನಿ, ಆಮೇಲೆ ಉಡ್ಸ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಫಸ್ಟು ಪೂಜೆ ಮಾಡಿ ಮುಗಿಸ್ಬೇಕು, ಅದಾದಮೇಲೆ ನಾನು ರೆಡಿ ಆಗೋದು. ಇದೇ ನನ್ನ ಸ್ಯಾರಿ. ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಒಂಥರ ರೋಸ್ ಪಿಂಕ್ಗೆ ಆಫ್ ವೈಟ್ ಬ್ಲೌಸ್ ಬಂದಿದೆ. ಆ್ಯಂಡ್ ಬ್ಲೌಸ್ನ ಏನೂ ವರ್ಕ್ ಮಾಡಿಸಿಲ್ಲ, ಸಿಂಪಲಾಗಿ ಇಟ್ಟಿದ್ದೀನಿ. ನೆಕ್ ಪೀಸ್ ಮತ್ತು ಜುಮ್ಕಿ. ಆ್ಯಂಡ್ ಲಕ್ಕಿಲಿ ಈ ಕಲರ್ ಕಾಂಬಿನೇಷನಲ್ಲೇ ಬಳೆ ಸಿಕ್ತು, ಅದು ನನಗೇನ ಖುಷಿಯಾಗಿತ್ತು. ಇವಾಗ ಹೋಗಿ ಪೂಜೆ ಮಾಡಬೇಕು. ಏನಕ್ಕ ಉಣ್ಕೊಂಡು ತಕೋ.
ಹಿಂಗೆ ಕಟ್ಟು ಅವನ ಮೇಲೆ ಕಟ್ಟಿದ್ರೆ ಭದ್ರ ಇವಳು ಹಂಗೆ ಕಟ್ಟವಳಲ್ಲ. ಅದೇ ಉಂಕನ ಉಂಟೋದ್ರೆ ಎಲ್ಲ ಅಡ್ಡ ಪೂಜೆ ಎಲ್ಲ ಆಯಿತು. 6:30 7 ಪೂಜೆ ಎಲ್ಲ ಮುಗೀತು. ಆ್ಯಂಡ್ ಅವಾಗೇನು ರೆಡಿ ಆಗಲ್ಲ ನಾನು ಯೂಶಲಿ, ಯಾಕೆಂದರೆ ಎಲ್ಲರೂ ತುಂಬ ಜನ ಹೇಳ್ತಾರೆ ದೇವರಿಗೆ ಪೂಜೆ ಮಾಡಬೇಕಾದ್ರೆ ದೇವ್ರನ್ನ ಮಾತ್ರ ನಾವು ಏನೋ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ಬೇಕು ನಾವಲ್ಲ ಅಂತ. ಸೊ ಅದನ್ನು ನಾನು ನಂಬ್ತೀನಿ. ಆ್ಯಂಡ್ ಮೋರೆವರ್ ಅಲ್ಲೆಲ್ಲ ರೆಡಿ ಆಗಿಬಿಟ್ಟು ಹೋಗಿ ಮಾಡೋಷ್ಟು ಟೈಮೂ ಇರಲ್ಲ. ಸೊ ಇದು ನನ್ನ ಇವತ್ತಿನ ಲುಕ್. ಮಿನಿಮಲ್ ಆಗಿ ಮೇಕಪ್ ಮಾಡಿದ್ದೀನಿ. ಐ ಶ್ಯಾಡೋ ಎಲ್ಲ ಏನೂ ಇಲ್ಲ, ಐಲೈನರ್, ಈವನ್ ಕಾಜಲ್ ಕೂಡ ಹಾಕಿಲ್ಲ. ಆ್ಯಂಡ್ ನಾನು ಡೈಲಿ ವೇರ್ ಮಾಡೋ ಲಿಪ್ಸ್ಟಿಕ್. ಆ್ಯಂಡ್ ಇದು ನಾನು ಹೊಸ್ದಾಗಿ ತೊಗೊಂಡಿದ್ದು ಗೋಲ್ಡ್ ನೆಕ್ ಪೀಸ್, ಇದನ್ನು ಹಾಕ್ಕೊಂಡಿದ್ದೀನಿ. ಇದು ಎಷ್ಟು ವಿತಿನ್ 7 ಗ್ರಾಮಲ್ಲೇ ಆಗುತ್ತೆ ನಿಮಗಿದು. ಆ್ಯಂಡ್ ಆರ್ಟಿಫಿಷಿಯಲ್ ಜುಮ್ಕಿ ಇದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಲ್ಲ. ನಾನು ಯಾವುದಪ್ಪ ಹಾಕ್ಕೊಳ್ಳೋದು ಇದಕ್ಕೆ ಅಂತ ಅನ್ಕೊತಾ ಇದ್ದೆ. ಫೈನಲ್ ಇದು ಒಂದು ಸಿಕ್ತು. ಇದು ಆರ್ಟಿಫಿಷಿಯಲ್, ಇದು ಗೋಲ್ಡ್. ನನ್ನ ದುಡ್ಡಲ್ಲಿ ನಾನು ಮಾಡಿಸ್ಕೊಂಡಿದ್ದು. ತುಂಬ ಖುಷಿಯಾಗುತ್ತೆ. ಇಂಡಿಯಾ ದಿಸ್ ಇಸ್ ಹೌ ಐ ಆಮ್ ಲುಕ್ಕಿಂಗ್. ಸೊ ಎಷ್ಟು ನಾನು ಕಂಟ್ರೋಲ್ ಮಾಡ್ಕೊತೀನಿ. ನಾನೆಲ್ಲ ಇವತ್ತೇ ಪೋಸ್ಟ್ ಮಾಡಬಾರ್ದು ಅಂತ. ಬಟ್ ನೋಡ್ತಾ ನೋಡ್ತಾ ನನ್ನ ಮೇಲೆ ನನಗೆ ಲವ್ ಜಾಸ್ತಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಕಾಣ್ತಾ ಇದ್ದೀನಿ. ನನ್ನ ಬಗ್ಗೆ ಮಾತಾಡ್ತಾ ಇದ್ದರೆ ಒಬ್ಬಿಟ್ಟೆಲ್ಲ ಮಾಡಿ ತಿಂದಾಯಿತು. ಆ್ಯಂಡ್ ನಂಗೆ ತುಂಬ ಸ್ವೆಟ್ ಆಗ್ತಿದೆ. ಸೊ ಅದಕ್ಕೆ ಸ್ಯಾರಿ ಬೇಡ ಅಂತ ಚೇಂಜ್ ಮಾಡಿದೆ. ಆ್ಯಂಡ್ ಈ ಟಾಪ್ ನಾನು ನಿನ್ನೆ ಝೀಕೋಡಲ್ಲಿ ತೊಗೊಂಡಿದ್ದೆ. ಇದು ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ. ಇವಾಗ ಅರ್ಶಿನ ಕುಂಕುಮಕ್ಕೆ ಕೊಡಬೇಕಲ್ಲ, ಅದಕ್ಕೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ, ಬಳೆ ಇಟ್ಟು ಹೂವೆಲ್ಲ ಇಟ್ಕೊಳ್ಳೋಣ ಅಂತ ಇಟ್ಕೊತಿದ್ದೆ. ಸೊ ಆ್ಯಂಡ್ ಇನ್ನೊಂದೇನೆಂದರೆ ಇವಾಗ ಇದೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು, ಲಕ್ಷ್ಮೀ ದೇವಸ್ಥಾನಕ್ಕೆ. ಆ್ಯಂಡ್ ಅಲ್ಲಿಂದ ಇವತ್ತು ಸಹ ನಂದು ಕಾರ್ ಡೆಲಿವರಿ ಇದೆ. 2 o'clock ಅಷ್ಟರಲ್ಲಿ ಬರೋಕ್ಕೆ ಹೇಳಿದ್ದಾಳೆ. ಅಲ್ಲಿಗೆ ಹೋಗಬೇಕು. ಮತ್ತು ನಮ್ಮ ಆಂಟಿ ಅಂಕಲ್ದು ಅಂಗಡಿ ಓಪನಿಂಗ್ ಇದೆ, ಅವ್ರದ್ದೇನೋ ಆಫೀಸ್ ಓಪನಿಂಗ್ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಇವತ್ತು ಎಷ್ಟು ಎಲ್ಲ ಕಡೆ ಹೋಗೋದೇ ಇದೆ. ಆ್ಯಂಡ್ ಟೈಮ್ ಹೆಂಗೆ ಹೋಗ್ತಿದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇವಾಗ ಮಾಡಬೇಕು. ಇವಾಗ ಅರ್ಶಿನ ಕುಂಕುಮಕ್ಕೆ ಕೊಡೋಣ ಅಂತೇಳಿ ಬ್ಲೌಸ್ ಪೀಸ್ ಅರೇಂಜ್ ಮಾಡ್ಕೊತಿದ್ದೆ. ಆ್ಯಕ್ಚುಲಿ ನನಗೆ ಇದು ಎಷ್ಟು ಇಷ್ಟ ಆಯಿತು ಗೊತ್ತಾ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದನ್ನು ನಾವು ಕಾಂಟ್ರಾಸ್ಟ್ ಮಾಡಿ ಹಾಕೋಬೋದು. ಸೊ ಹಾಗಾಗಿ ಈ ಥರ ಅದನ್ನ ಚೂಸ್ ಮಾಡಿದೆ ನಾನು. ಬ್ಲೌಸ್ ಪೀಸ್ ಇಟ್ಟು ಬಳೆಗಳಿಡ್ತಾ ಇದ್ದೀನಿ. ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಕಾಯಿನ್ಸ್. ಇದರೊಟ್ಟಿಗೆ ಅರ್ಶಿನ. ಹಾಯ್ ಹಾಯ್, ಏನು ನಿನ್ನ ಹೆಸರು? ಹಾಂ ಆಯ್ತಿಲ್ಲ ನೋಡು, ಕೂಡಿಪಾಯಿ ಕೂಡಿಪಾಯಿ. ನಾವು ದೇವಸ್ಥಾನಕ್ಕೆ ಬಂದಿದ್ವಾ, ಪ್ರಸಾದ ತಿನ್ನೋ ಸಿರಿಯಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದೇ ಮರ್ತ್ಕೊಬಿಟ್ಟಿದ್ದೀನಿ. ಈಗ ನನ್ನ ತಮ್ಮ ಹೇಳ್ದ ವ್ಲಾಗ್ ಸ್ಟಾರ್ಟ್ ಮಾಡಿದ್ಯಾ ಏನು ಅಂತ. ಥ್ಯಾಂಕ್ ಯು ಬ್ರೋ ಫಾರ್ ರಿಮೈಂಡಿಂಗ್ ಮೀ. ಏನು ನಾನು ವ್ಲಾಗ್ನೇ ನೋಡ್ತಾ ಇಲ್ಲ, ಏನು ಸಮಾಚಾರ? ನೋಡಿ ಕ್ಯಾಮ್ರಲ್ಲಿ ಮಾತಾಡ್ತಿದ್ರು, ಏನು ದಿಮಾಕೋಗಿ ಹಂಗೆ ಆ ಕಡೆ. ಆಹಾ ಬರಲೇ, ನೀನು ನನ್ನ ವ್ಲಾಗಿಂದನೇ ಫೇಮಸ್ ಆಗಿರೋದು. ಅರ್ಧ ನೀನೇ. ಇಲ್ಲೊಬ್ಬ ಇದ್ದಾನೆ ಮಾಸ್ಟರ್ ಪೀಸ್, ಅವನ್ನ ತೋರಿಸ್ತೀನಿ. ಇಲ್ಲ ಕಣೋ ಅವನು. ಬಂದ ಅಣ್ಣ ಬಂದ. ಏಯ್ ತಳ್ಬಿಟ್ಟಿ, ಬಿದ್ದೋಗ್ತೀನಿ. ಆಗತ್ತೆ, ಆಫ್ ಮಾಡು ನನಗೆ. ಹೇಳು, ನೀನು ಹೇಳು. ಏನೋ ಬಾಯ್ ಇನ್ ಬ್ಲ್ಯಾಕ್ ಸೆಕ್ಸಿಯಾಗಿ ಕಾಣ್ತಾ ಇದೆಯಾ ಬಿಡು. ನಿಜ ಅದನ್ನು ಇವತ್ತು ನೋಡೋ, ಈಗ ಹೇಳ್ತೇನೆ ನೀನು ಚೆನ್ನಾಗಿ ಕಾಣ್ತಾ ಇದೆಯಾ. ಇವ್ರಿಬ್ರಿಗೂ ಅಂದ್ರೆ ತುಂಬಾ ಇಷ್ಟ ಆಗೈತೆ. ಎಷ್ಟು ಇಷ್ಟ ಅಂದ್ರೆ ಇವಾಗಿಲ್ವಾ, ಅದೇ ಅವ್ನು ಜಿಮ್ಗೆ ಸೇರ್ಸಿಲ್ವಲ್ಲ, ಅದಕ್ಕೆ ಇಲ್ವಂತೆ. ಮೊದ್ಲೂ ಇಲ್ವಾ? ಸರಿ, ಇನ್ನೊಂದ್ಸಲ ನೀನ್ ಅಕ್ಕ ಅನ್ಕೊಂಡು ಫೋನ್ ಮಾಡು. ಏನು ಆರನ್ ಇಲ್ಲಿ ನಿನ್ ಸೈಕಲ್ದು ಇದ್ಯಾ? ರಬ್ಬರ್ ಬ್ಯಾಂಡ್ ಹಾಕಿದ್ಯಾ? ಏನ್ ನಿನ್ ಹೆಸರು? ರವಿಕುಮಾರ್. ರವಿಕುಮಾರ್. ಓಕೆ ಫ್ರೆಂಡ್ಸ್, ಯಾವ ಸ್ಟ್ಯಾಂಡರ್ಡ್? ಸೆಕೆಂಡ್ ಸ್ಟ್ಯಾಂಡರ್ಡ್. ಇಲ್ಲಿ ಕುತ್ಕೊಳ್ಳ ನಾನು? ಏ ಆಗುತ್ತೆ, ಟ್ರೈ ಮಾಡಿ. ಆಯ್ತು, ಹಿಂದೆ ಕುತ್ಕೊಂತೀನಿ. ಹೊಡಿಯಕ್ಕಾಗಲ್ಲ. ಏ ಆಗುತ್ತೆ ನೋಡು, ನಾನು ಸಣ್ಣಕ್ಕಿಲ್ವಾ? ಹ್ಞೂ ಹೊಡಿ ಬಾ. ಸೀಟ್ ಹೆಂಗ್ ಮಾಡ?
350 ಗ್ಲೋ ಬಂದ್ಬಿಟ್ಟೈತೆ. Hi, sister. How do you do? ಬರದಾ? ಆ್ಯಕ್ಚುಲಿ ಇದು ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್. ಹಬ್ಬ ಆದಮೇಲೆ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅವತ್ತು ಈವ್ನಿಂಗ್, ಸೊ ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ರಕ್ಷಾಬಂಧನ್ನು ಇವತ್ತು, ಸೊ ನನ್ನ ತಮ್ಮಂಗೆ ರಾಖಿ ಕಟ್ಟೋಣ ಅಂತ ಹೇಳಿ ಮನೆಗೆ ಬಾ ಅಂತ ಹೇಳಿದ್ದೆ, ಬಂದಿದ್ದಾನೆ. ಇವಾಗ ರಾಖಿ ಕಟ್ಟಬೇಕು ಅವರಿಗೆ. ಅವ್ನು ಸ್ವಿಚ್ ಆಫ್ ಬರ್ತಾ ಇದೆ. ನೀನೊಂದ್ಸಲ ಮಾಡಿ ನೋಡು. ಅದೇನ್ ಮಂಗಲ್ಯ ಇಡ ಅಕ್ಕನ ಮಾತು ಹೇಳೋದು ಕಲಿ. ಏನು ಕಲಿತೀಯೋ ಬಿಡ್ತೀಯೋ? ಕೈ ಹಿಡಿದು ಅಕ್ಕನ ಮಾತು ಹೇಳೋದು ಕಲಿ ಅಂತಲ್ಲ, ಅಕ್ಕನ ಮಾತು ಕೇಳು ಅಂತ. ಸೊ ಇವಾಗ ಒಬ್ಬಂಗೆ ರಾಖಿ ಕಟ್ಟಾಯಿತು, ಇನ್ನೊಬ್ಬನ ಫೋನ್ ಸ್ವಿಚ್ ಆಫು. ಎಲ್ಲೋನವನು ಇನ್ನು ಅಣ್ಣಂಗೆ ಕಾಲ್ ಮಾಡಿದ್ದೀನಿ, ಬರ್ತಾರೆ. ಆ್ಯಂಡ್ ನನ್ನ ತಮ್ಮ ಇನ್ನೊಬ್ಬಂಗೆ ಮಾಡಿದ್ದೀನಿ, ಇಷ್ಟೇ. ಸೊ ಆ್ಯಂಡ್ ನಿನ್ನೆ ವ್ಲಾಗ್ ಬಗ್ಗೆ ಹೇಳ್ಬೇಕಂದ್ರೆ ಹಬ್ಬ ತುಂಬ ಚೆನ್ನಾಗಾಯಿತು. ನಾವಿದು 2ನೇ ವರ್ಷ ಕೂರಿಸ್ತಾ ಇರೋದು. ಪ್ರತಿ ವರ್ಷ ಹೊಸದಾಗಿ ಏನಾದ್ರು ಕಲ್ತ್ಕೊತಾ ಇದ್ದೀನಿ. ಲಾಸ್ಟ್ ಇಯರ್ಗಿಂತ ಈ ಇಯರ್ ಇನ್ನೂ ಬೇರೆ ಥರ ಇತ್ತು. ನೆಕ್ಸ್ಟ್ ಇಯರ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು ಅಂತ. ಆ್ಯಂಡ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.